ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ. ಪ್ರಿಯ ವೀಕ್ಷಕರೇ, ಪೊಲೀಸ್ ಬೇಟೆ ಡಿಜಿಟಲ್ ವಾಹಿನಿಗೆ ಆತ್ಮೀಯ ಸ್ವಾಗತ. ಬಿಗ್ ಬಾಸ್ ಸೀಸನ್ 12. ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು, ಟ್ರೋಲ್ಗಳ ಪೇಜ್ಗಳನ್ನ ಓಪನ್ ಮಾಡಿದರೆ ಸಾಕು, ಬಿಗ್ ಬಾಸ್ ಸೀಸನ್ 12 ಬಗ್ಗೆನೇ ನಾವು ನೋಡ್ತೀವಿ. ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಅತಿ ಹೆಚ್ಚು ಕ್ರೇಜ್ ಇರೋದು ಗಿಲ್ಲಿ ಮತ್ತು ಕಾವ್ಯ. ಗಿಲ್ಲಿ ಬಿಟ್ಟರೆ ಇನ್ನು ಯಾರೂ ಇಲ್ಲ. ಅವನ ಆಟ, ಅವನ ತಮಾಷೆ, ಅವನ ಚೇಷ್ಟೆ, ಅವನ ತರಲೆ, ಮತ್ತು ಕಾವ್ಯ ಹಾಗೂ ಗಿಲ್ಲಿ ಹಾಗೂ ಕಾವ್ಯನ ಆ ಒಂದು ಚೇಷ್ಟೆಗಳಿರ್ಬೋದು, ಅವರ ಒಂದು ರೋಮ್ಯಾನ್ಸ್ ಇರ್ಬೋದು, ಅವರು ಆ ಒಂದು ವಿಡಿಯೋಗಳನ್ನ ಕ್ಲಿಪ್ಗಳನ್ನ ತೊಗೊಂಡು ಅದಕ್ಕೆ ಸಿನಿಮಾ ಸಾಂಗ್ಗಳನ್ನು ಮಿಕ್ಸ್ ಮಾಡಿ ಆ ರೀಲ್ಸ್ ಮೂಲಕ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಅಪ್ಲೋಡ್ ಮಾಡ್ತಾ ಇದ್ದಾರೆ. ನಾನು ನೋಡಿರುವ ಹಾಗೆ, ನಾನು ಸಾಮಾನ್ಯವಾಗಿ ಬಿಗ್ ಬಾಸ್ ನೋಡೋದಿಲ್ಲ, ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಕ್ರೇಜ್ ನೋಡಿ, ಗಿಲ್ಲಿ ಬಗ್ಗೆ ಒಂದು ಕ್ರೇಜ್ ನೋಡಿ ನನಗನ್ನಿಸಿದ್ದೇನೆಂದರೆ, ಈ ಬಾರಿಯ ಸೀಸನ್ 12ರ ವಿನ್ನರ್ ಗಿಲ್ಲಿನೇ ಅಂತ ರಾಜ್ಯದ ಜನಗಳು ಅಂದರೆ ವೀಕ್ಷಕರು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಆದರೆ ನನಗೆ ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ಏನಂದರೆ, ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಅಶ್ವಿನಿ ಗೌಡ ಅಂತ ಫೈನಲ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ನನಗೆ ಬಂದಿದೆ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಒಂದು ವೇಳೆ ಗಿಲ್ಲಿಯನ್ನು ಬಿಟ್ಟು ಇವರು ಅಶ್ವಿನಿ ಗೌಡರನ್ನೇ ವಿನ್ನರ್ ಮಾಡಿದ್ದೇ ಆದರೆ ಮುಂದಿನ ಬಾರಿ ಬಿಗ್ ಬಾಸ್ ಸೀಸನ್ ಯಾರೂ ನೋಡೋದಿಲ್ಲ. ಈ ಬಾರಿ ಸುದೀಪ್ ಅವರೇ ಬಂದು ಹೇಳ್ತಾರೆ, ನಮ್ಮ ಒಂದು ಈ ಚಾನಲ್ ಮತ್ತೆ ನಂಬರ್ 1 ಆಗಿದೆ ಅಂತ. ಅದಕ್ಕೆ ಸಾಮಾನ್ಯ ಜನರಿಗೂ ಗೊತ್ತು ಈ ಬಾರಿಯ ಬಿಗ್ ಬಾಸ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲಿಕ್ಕೆ ಕಾರಣ ಗಿಲ್ಲಿ ಅಂತ. ಅದು ನಾವೇ ಹೇಳ್ತಾ ಇಲ್ಲ, ಜನಗಳು ಹೇಳ್ತಾ ಇದ್ದಾರೆ. ಸೊ ಅಷ್ಟೊಂದು ಹೈಯೆಸ್ಟ್ TRP ಈ ಒಂದು ಚಾನಲ್ಗೆ ಬಂದಿದೆ ಅಂತಂದರೆ ಅದಕ್ಕೆ ಪ್ರಮುಖ ಕಾರಣ ಗಿಲ್ಲಿ ನಟ. ಸೊ ಹೀಗಿರುವಾಗ ಇಲ್ಲಿ ತನಕನೂ ಬಿಗಿನಿಂಗಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ಅವನು ಆಡ್ಕೊಂಡು ಬಂದಿರೋ ರೀತಿಯೇ ಒಂದು ವಿಚಿತ್ರ, ವಿಭಿನ್ನ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಆದರೆ ಅವನು ಯಾವಾಗಲೂ ಸ್ಕ್ರೀನ್ ಮೇಲೆ ಬಂದರೆ ಪ್ರೋಗ್ರಾಮಲ್ಲಿ ಜನಗಳಿಗೆ ಖುಷಿ ಕೊಡ್ತಾ ಇದ್ದಾನೆ, ಇದಂತೂ ಸತ್ಯ. ಸೊ ಇವನೇ ಗೆಲ್ತಾನೆ ಅಂತ ಆಲ್ರೆಡಿ ಜನಗಳು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಆದರೆ ಕೊನೆಯ ಮೂಮೆಂಟಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಗೆದ್ದಿಲ್ಲ, ಶ್ರುತಿ ಒಬ್ಬರನ್ನ ಬಿಟ್ಟರೆ ಅಂತ ಹೇಳಿಬಿಟ್ಟು ಈ ಬಾರಿ ಸೀಸನ್ 12ರ ವಿನ್ನರ್ ಅಶ್ವಿನಿ ಗೌಡರನ್ನೇ ಫೈನಲ್ ಮಾಡಿದ್ದಾರೆ ಚಾನಲ್ನವರು ಅಂತ ನನ್ನ ಗಮನಕ್ಕೆ ಬಂದಿದೆ. ಇದು ಸುಳ್ಳಾಗಲಿ ಅಂತ ನಾನು ಬಯಸ್ತೇನೆ. ಯಾಕಂತಂದರೆ ಎಲ್ಲ ರೀತಿಯ ಎಂಟರ್ಟೈನ್ಮೆಂಟ್ ಕೊಟ್ಟಿರೋದು ಗಿಲ್ಲಿ ನಟ. ಇವತ್ತು ಸಾಕಷ್ಟು ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾಗಿರೋ ಮುದುಕರವರೆಗೂ ಕೂಡ ಗಿಲ್ಲಿ ಅಂದರೆ ತುಂಬ ಇಷ್ಟ. ಆಮೇಲೆ ಆಟ ಚೆನ್ನಾಗಿ ಆಡಿದ್ದಾನೆ ಅವನು. ಫಿಸಿಕಲಿ ಗೇಮ್ ಚೆನ್ನಾಗಿ ಆಡದೇ ಇರ್ಬೋದು, ಮೆಂಟಲಿ ಗೇಮ್ ಚೆನ್ನಾಗಿ ಆಡದೇ ಇರಬಹುದು, ಕೆಲವೊಂದು ಟಾಸ್ಕ್ಗಳನ್ನು ಅವನು ಉದ್ದೇಶಪೂರ್ವಕವಾಗಿ ಕೆಡಿಸಿರಬಹುದು, ಅವನಿಂದ ಹಾಳಾಗಿರಬಹುದು. ಆದರೆ ಬಿಗ್ ಬಾಸ್ ನೋಡಬೇಕು ಅಂತ ಕೂತ ವೀಕ್ಷಕರಿಗೆ ಅವನಿಂದ ನಿರಾಶೆ ಆಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಗಿಲ್ಲಿನೇ ವಿನ್ನರ್ ಅಂತ ಜನ ಫಿಕ್ಸ್ ಆದಮೇಲೆ ಗಿಲ್ಲಿನೇ ವಿನ್ನರ್ ಆಗಬೇಕು. ಗಿಲ್ಲಿಯನ್ನು ಹೊರತುಪಡಿಸಿ ಬೇರೆ ಯಾರಾದರೂ ವಿನ್ನರ್ ಆದರೆ ಬಿಗ್ ಬಾಸ್ ಸೀಸನ್ 13 ಢಮಾರ್ ಇದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.